ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಪುರದ ಎತ್ತರ ಮತ್ತು ನೆಲದ ಮೇಲೆ ಅದರ ನೆರಳಿನ ಉದ್ದಗಳ ನಡುವಿನ ಅನುಪಾತವು ವರ್ಗಮೂಲ 3:1 ಆಗಿದೆ. ಹಾಗಾದರೆ ಸೂರ್ಯನ ಉನ್ನತ ಕೋನವು. ಸೊ ಇಲ್ಲಿ ಈ ಒಂದು ಗೋಪುರದ ಎತ್ತರ AB ಮತ್ತು ನೆಲದ ನೆರಳಿನ ಉದ್ದಗಳು, ಸೊ ಇವುಗಳ ಅನುಪಾತ ಏನಾಗಿದೆ? 3:1 ಆಗಿದೆ. ಹಾಗಾದ್ರೆ ಇಲ್ಲಿ ಕೋನದ ಅಳತೆ, ಈ ಸೂರ್ಯನ ಉನ್ನತ ಕೋನವು ಎಷ್ಟು ಅಂತ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಈ ಒಂದು AB ಏನಾಗಿದೆ? ಗೋಪುರದ ಎತ್ತರ. ಸೊ ಇದು ವರ್ಗಮೂಲ 3, ಸೊ ವರ್ಗಮೂಲ 3 ಆಗಿದೆ. ಅದೇ ರೀತಿ ಈ ಒಂದು BC ಏನಾಗಿದೆ? ಇದರ ನೆರಳು BC ವರ್ಗಮೂಲ 3x. ಸೊ BC ಏನಾಗಿದೆ? 1x ಆಗಿದೆ. ಹಾಗಾದ್ರೆ ಈ ಒಂದು AB ಮತ್ತು BC ಗಳ ಅನುಪಾತಗಳು ಏನಾಗತ್ತೆ? ಸೊ AB ಡಿವೈಡೆಡ್ ಬೈ BC. ಸೊ ಈ ಒಂದು ಬಾಹುಗಳ ಅನುಪಾತಗಳನ್ನು ಉಂಟು ಮಾಡುವ ತ್ರಿಕೋನಮಿತಿ ಯಾವ್ದಾಗತ್ತೆ? ಟ್ಯಾನ್ ಥೀಟಾ. ಟ್ಯಾನ್ ಅಂದ್ರೆ ಏನಾಗತ್ತೆ? ಥೀಟಾಗೆ ಅಭಿಮುಖ ಬಾಹು ಭಾಗಿಲೆ ಥೀಟಾಗೆ ಪಾರ್ಶ್ವಬಾಹು BC ಆಗತ್ತೆ. ಸೊ ಇಲ್ಲಿ AB ಯ ಅನುಪಾತ ಏನಿದೆ? √3x ಡಿವೈಡೆಡ್ ಬೈ, ಸೊ BC ಏನಾಗಿದೆ? 1x ಆಗಿದೆ. ಸೊ ಇದೇನಾಗತ್ತೆ? √3 ಆಗತ್ತೆ. ಸೊ ಇದೇನಾಯ್ತು? ಟ್ಯಾನ್ ಥೀಟಾ ಆಗತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಟ್ಯಾನ್ √3 ಆಗಿರುವ ಕೋನವನ್ನ ಹೇಳಲಿಕ್ಕೆ ಹೋದ್ರೆ, ಸೊ ಇಲ್ಲಿ √3 ಟ್ಯಾನ್ ಯಾವ ಒಂದು ಆಂಗಲ್ಗೆ ಟ್ಯಾನ್ ನ ವ್ಯಾಲ್ಯೂ √3 ಆಗತ್ತೆ ಅಂತ ನೋಡಕ್ ಹೋದ್ರೆ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿಯ ಬೆಲೆ ಏನಾಗತ್ತೆ? √3 ಆಗತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗತ್ತೆ? ಸಿ ಆಗತ್ತೆ.